शंकराचार्य महाराज की जय, केदारेश्वर महाराज की जय, भगवती गौरी माता की जय, अम्बे नमः पार्वती पतेश्वर। प्रकृतिं शास्त्रपारगा तां धर्मचारिणीं शंभो प्रणमामि परांशो। वैराग्य धर्मपीठेशं व्यासादि मुनिमानितं वेदादिवास्यकर्तारं वेद सिद्धांत बोधकं भृंगी गोत्रादिनाथं च शृंगी प्रमुख पूजितं एको रामं गुरुं वंदे केदार क्षेत्रवासिनं। प्रथमता हिमवत् केदार वैराग्य पीठದ ಆದಿ ಜಗದ್ಗುರು ಏಕೋ ರಾಮಾರಾತ್ರಿಯನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರ್ತಕ್ಕಂಥ ಸಮಸ್ತ ಗುರುವೃಂದಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಕಾರವಾರ ಜಿಲ್ಲೆಯ ಯಲ್ಲಾಪುರ ನಗರದಲ್ಲಿ ಶಿವಲಿಂಗಯ್ಯ ಮಾತಾಡಬೇಡಿ ಅಲ್ಲಯ್ಯನವರ ಮಠ ಇವರ ಪ್ರಾರ್ಥನೆ ಮೇರೆಗೆ ಅವರ ಸ್ವಗೃಹದಲ್ಲಿ ಪೂಜೆ ಪ್ರಸಾದ ಮುಗಿದ ಮೇಲೆ ಸಾಂಕೇತಿಕವಾಗಿರ್ತಕ್ಕಂಥ ಈ ಧರ್ಮಸಭೆಯಲ್ಲಿ ತಮ್ಮ ಹೃದ್ಗತವನ್ನು ವ್ಯಕ್ತ ಮಾಡುತ್ತಿದ್ದ ಕಣ್ಣುಕುಪ್ಪಿ ಸ್ವಾಮೀಜಿಯವರೇ, ಸಭಾ ಸಂಚಾಲನ ಮಾಡುವಂಥ ಶಿವರಿ ಕಂಬಾಳ ಮಠರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಸದ್ಭಕ್ತರು, ಮಾತಾಡ್ಕೊಡ್ಬೇಡ ಹುಡುಗಿ, ನಮ್ಮ ಲಕ್ಷ ಅಲ್ಲಿ ಹೋಗ್ಬಿಡ್ತೀವಿ, ಕಳಿಸ್ಕೊಡ್ರಿ ಸಣ್ಣ ಹುಡುಗಿ ಕಡೆ ತೊಗೊಂಡೋಗ್ರಿ. ಏನಂದ್ರ ಕ್ವಯಿಪ್ಸಿತಾರ್ಥಂ ಸ್ಥಿರ ನಿಶ್ಚಯ ಮನಃ ಪಯಶ್ಚ ನಿಮ್ನಾಭಿಮುಖ ಕ್ವ ಪ್ರತಿಪಾಯತಂತ. ದೃಢ ಸಂಕಲ್ಪ ಮಾಡಿದ ಮನಸ್ಸಿಗೂ ಇಳಿಮುಖವಾಗಿ ಅಂತ ನೀರಿಗೂ ಯಾರೂ ಜೀವನದಲ್ಲಿ ತಡೆಯಕ್ಕಾಗೋದಿಲ್ಲ ಅಂತ. ಯಾವ ಸಮಯದಲ್ಲಿ ಹಿಮಾಲಯದಲ್ಲಿ ಪಾರ್ವತಿ ವಿವಾಹ ಪರಮೇಶ್ವರನ ಜೊತೆಗೆ ಮಾಡುವುದು ನಿಶ್ಚಯವಾಗಿತ್ತು. ಪರಮೇಶ್ವರ ಪರೀಕ್ಷೆಗಾಗಿ ತನ್ನ ಕಾಮದಹನ ಮಾಡಿಕೊಂಡ. ಆಗ ಪಾರ್ವತಿಯ ತಾಯಿ ತಂದೆಯರು ಹಿಮಾಲಯ ರಾಜ ಮೀನಾಕ್ಷಿ ಅವರು ತಿಳಿಸಿ ಹೇಳಿದರು, ಇನ್ನೊಬ್ಬ ವರವನ್ನು ಹುಡುಕಿ ನಿನಗೆ ಮದುವೆ ಮಾಡ್ತೇವೆ. ಆ ಪಾರ್ವತಿ ಹೇಳಿದರು, ನಾ ಜೀವನದಲ್ಲಿ ಮದುವೆಯಾದರೆ ಪರಮೇಶ್ವರನ ಜೊತೆಗೇ ಮದುವೆ ಆಗ್ತಾ ಇದ್ದೇನೆ, ಇದು ಅಸಾಧ್ಯ ಅಲ್ಲ ಅಂತ. ಏನು ಅಸಾಧ್ಯ? ಕಾಮದಾನ ಮಾಡಿಕೊಂಡ್ರೆ ಹೆಂಗತ್ತ? ಕಾಮನ ತರಿಸ್ತೀನಿ ಅಂತ. ಹೇಗೆ ಅಂದ್ರೆ ನಾ ಅನುಷ್ಠಾನ ಮಾಡಿ ಆ ಕಾಮ ತರಿಸಿ ನಾ ಮದುವೆ ಆಗ್ತಕ್ಕೆ ಸಂಕಲ್ಪ ಮಾಡಿದ್ದೆ. ಆಗ ಅವ್ರು ಹೇಳಿದ್ರು, ಅನುಷ್ಠಾನ ಅಂದ್ರೆ ಬಾಯಿ ಮಾತಲ್ಲ, ಯಾರಿಗೆ ಕೊಡೋ ಮಾತಲ್ಲ. ಅನುಷ್ಠಾನ ಅಂದ್ರೆ ಭಾವ ಲತೋಪದಾಯಿನೇ, ಕೈಗಳೇ ತಲೆದಿಮ್ಮ ಮಾಡ್ಬೇಕಾಗ್ತಾ ಇದೆ, ಆಕಾಶವೇ ಹೊದಿಕೆ ಮಾಡ್ಬೇಕಾಗ್ತಾ ಇದೆ. ಅದೇ ಪ್ರಕಾರವಾಗಿ ಹವೇ ಆಹಾರ ಮಾಡಬೇಕಾಗ್ತಾ ಇದೆ. ಇದು ನಿನಗೆ ಆಗಲಾರದು, ಅದಕ್ಕೆ ಹೋಗಬೇಡ ಅಂತ ಹೇಳೋದು. ಅವಾಗ ಪಾರ್ವತಿ ಹೇಳ್ತಾ ಇದ್ದಾಳೆ, ಆ ಹುಡುಗರು ತಗೊಂಡವರು ಪಾರ್ವತಿ ಏನು ಹೇಳ್ತಾ ಇದ್ದಾಳೆ ಅಂದ್ರ, ಕ್ವಯಿಪ್ಸಿತಾರ್ಥಂ ಸ್ಥಿರ ನಿಶ್ಚಯ ಮನಃ ಅಂದ್ರ ದೃಢ ಸಂಕಲ್ಪವಾಗಿದ್ದ ಮನಕ್ಕೂ ಇಳಿಮುಖ ಆಗಿರ್ತಕ್ಕಂಥ ನೀರಿಗೂ ಜಗತ್ತಿನಲ್ಲಿ ಯಾರು ತಡ್ಸಕ್ ಸಾಧ್ಯ ಇಲ್ಲ ಅಂತ ಪರಮೇಶ್ವರ ತಡ್ಸಕ್. ಹಾಗೆ ಆಕಿ ಪಾರ್ವತಿ ಅನುಷ್ಠಾನ ಮಾಡ್ತಾ ಇದ್ದಾಳೆ. ಎಲ್ಲಿ? ಗೌರಿಕುಂಡದಲ್ಲಿ, ಹಿಮಾಲಯದಲ್ಲಿ ಗೌರಿಕುಂಡದಲ್ಲಿ. ನಮ್ಮ ಅಧೀನವಾಗಿರ್ತಕ್ಕಂಥ 27 ಮಠಗಳಿವೆ ಹಿಮಾಲಯದಲ್ಲಿ, ಅದರಲ್ಲಿ ಒಂದು ಗೌರಿಕುಂಡ. ಗೌರಿಕುಂಡದಲ್ಲಿ ಅನುಷ್ಠಾನ ಮಾಡಿದಾಗ ಆಗ ಮಳೆಗಾಲಿತ್ತು, ಮುಂದೆ ಚಳಿಗಾಲ ಬಂತು, ಬೇಸಿಗೆ ಕಾಲ ಬಂದಾಗ ಅವು ಏನಪ್ಪಾ ಅಂದ್ರೆ ಗಿಡದ ತಪ್ಪಲೆಗಳನ್ನು ತಿಂದು ಅನುಷ್ಠಾನ ಮಾಡ್ತಾ ಇದ್ವಿ. ಅವು ಒಣಗೋದು. ಅವು ಒಣಗೋದ್ಮೇಲೆ ಹವೆ ಮೇಲೆ ಆಗುವಾಗ ಅವಾಗ ಏನಂತಂದ್ರ ಅಪರ್ಣ ಶಬ್ದ ಬಂತು. ಪರ್ಣ ಅಂದ್ರೆ ಎಲೆಗಳು, ಆ ಎಲೆಗಳಲ್ಲೂ ಸಹಿತ ತೊಳ್ಳಾರ್ದು ಹೇಗಿರ್ತಾರೆ, ಆಕೆಗೆ ಅಪರ್ಣ ಪಾರ್ವತಿಗೆ ಹೆಸರು ಬರ್ತವ. ಅದು ಆದ್ಮೇಲೆ ಶುಷ್ಕವಾಗಿರ್ತಕ್ಕಂಥ ಶರೀರ, ಎಲುಬು ಮತ್ತು ಚರ್ಮಗಳಿಂದ ಕೂಡಿರ್ತಕ್ಕಂಥ ಶರೀರ ಅಷ್ಟೇ ಉಳಿದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕನ ಬಂದು, ಭವತಿ ಭಿಕ್ಷಾ ಒಂದೇ ಭಿಕ್ಷಾ ಬೇಡ್ತೀನಿ ಅಂದ್ರ, ಭಿಕ್ಷಾ ಕೊಡ್ತೀನಿ ಬರ್ರಿ ಇಲ್ಲೇ ಅಂತ ಹೇಳೋದು.
ನಮಗ 7 ಹೆಜ್ಜೆ ದಾಟಿ ಬರ್ಬೇಕಂತ ಹೇಳ. ಆಗ ಏನಾಯ್ತಂದ್ರ ನನಗೆ ಬರೋಕ್ಕಾಗಲ್ಲ, ನೀವೇ ಬರ್ಬೇಕಂತ. ಯಾಕೆ ಬರೋಕ್ಕಾಗಲ್ಲ? ನಾ ಹಿಂಗೆ ಅನುಷ್ಠಾನ ಮಾಡಿದ್ದೆ, ಅದಕ್ಕೆ ನನಗೆ ಶರೀರ ಸುಸ್ಕ ಬರೋಕ್ಕಾಗಲ್ಲ. ಯಾರ ಅನುಷ್ಠಾನ? ಪರಬ್ರಹ್ಮ ಪರಮೇಶ್ವರನಿಗೆ ಕಾಮ ಬರುವಷ್ಟು ಮದುವೆ ಆಗೋ ಸಲ ಅವ ಆ ಭಿಕ್ಷುಗೆ ಹೇಳ್ತಾನೆ, ನೀನು ಹುಚ್ಚಿದೀಯ ಅಂತ. ಅವನು ಬರೀ ಏನದಂತ ನೀ ಮಾಡ್ತೀನಿ. ಇರಾಕ್ ಮನಿ ಇಲ್ಲ ತಲೆ ಎಲ್ಲಿರ್ತಾನ? ಸ್ಮಶಾನದಾಗಿರ್ತಾನೆ. ಉಡಕ್ ಬಟ್ಟೆ ಇಲ್ಲ ತಂದ್ರೆ ಚರ್ಮ ಹೊದಕಾಗ್ತಾನೆ. ಮತ್ತೆ ಊಟಕ್ಕಿಲ್ಲ ಅಂತೇಳಿ ಭಿಕ್ಷಾ ಬೇಡ್ತಾನೆ. ಅಂತ ಒಂದು ಜೋಡಿ ಮಂದಿ ಆಗ್ತಾ. ಪಾರ್ವತಿ ಹೇಳ್ತಾ ಇದ್ದಾಳೆ, ಊಟಕ್ಕೆ ಭಿಕ್ಷಾ ಬೇಡ್ತಿರ್ಬೋದು, ಆದ್ರೆ 3 ಲೋಕಗಳ ಅನ್ನ ಕೊಡುವ ಅವನೇ ಮರಿಬೇಡಿ. ಅವ ಚರ್ಮ ವ್ಯಾಘ್ರಾಂಬರದ ಹರಿ ಆಗಿರ್ಬೋದು, ಆದ್ರ ಜಗತ್ತಿನಲ್ಲಿ ಎಲ್ಲ ಜನರಿಗೆ ಬಟ್ಟೆ ಕೊಡುವಾತನು ಅವನೇ ಇದ್ದಾನೇನೋ ಮರಿಬಾರದು. ಮತ್ತೆ ಇರಕ್ ಮನಿ ಇಲ್ಲ, ಸ್ಮಶಾನದಲ್ಲಿ ಇರಬೇಕು. 3 ಲೋಕಗಳ ಮಾಲೀಕ ಅವನೇ ಇದ್ದಾನೆ, ಅದಕ್ಕೆ ನಿಂದ ಮಾಡಬೇಡ ಪಾತ್ರ. ಬೇಕಾದ್ರೆ ತಗೋವಲ್ಲಾದ್ರೆ ಹೋಗಂದಾಗ ಅವ ಸಾಕ್ಷಾತ್ಕಾರ ಪರಮೇಶ್ವರ ಆಗಿ ಆ ಗೌರಿ ಕುಂಡದಿಂದ 13 ಕಿಲೋಮೀಟರ್ ಅಂತರದಲ್ಲಿ ತ್ರಿಯುಗಿ ನಾರಾಯಣ ಅಂತ ಇದೆ, ಅಲ್ಲಿ ಶಿವಪಾರ್ವತಿ ವಿವಾಹ ಸಂಪನ್ನ ಆಗಿತ್ತು. ಇದು ಏನಪ್ಪ ಅಂದ್ರೆ ಒಂದು ದೃಢ ಸಂಕಲ್ಪದಿಂದ. ಅದಕ್ಕೆ ಇವತ್ತು ನಮ್ಮ ಅಲ್ಲೇನೋ ಮಠ ಶಿವಲಿಂಗ ಒಂದು ದೃಢ ಸಂಕಲ್ಪ ಮಾಡಿದ್ರು. ಯಾವುದೇ ಪ್ರಕಾರವಾಗಿ ಗುರುಗಳಿಗೆ ಮನೆಗೆ ಕರ್ಕೋಬರ್ಬೇಕಾದ್ರೆ ಕೇದಾರನಾಥ ಇವು ಬಂದು ಬಿಡ್ತಾರೆ. ಆ ಕೇದಾರನಾಥ ಇವ್ರ ಮನೆಗೆ ಬಂದಾರ ತಿಳ್ಕೊಳ್ಳಿ. ಆ ಪ್ರಕಾರ ಕೆ ಅಂದ್ರೆ ಸ್ವರ್ಗ, ದಾರ್ ಅಂದ್ರೆ ಬಾಗಿಲು. ಸ್ವರ್ಗದ ಬಾಗಿಲು ಇರ್ತಕ್ಕಂಥ ಪುಣ್ಯ ಅವ್ರ ಮನೆ ಮುಟ್ಟದಪ್ಪ ಅಂದ್ರೆ ಅವ್ರ ಕಲ್ಯಾಣ ಆಗ್ತದೆ. ಅದಕ್ಕೆ ಇವತ್ತಿನ ದಿವಸ ಇಂಥ ಸಂದರ್ಭದಲ್ಲಿ ಈಗ ನಿಮ್ಮೆಲ್ಲರಿಗೂ ಹೆಚ್ಚು ಸಮಯ ಇಲ್ಲ ನಮಗ. ಮತ್ತೆ ನೋಡೋಣ ಜೀವನದಾಗ ಎಲ್ಲರ ಸಮಯ ಕೂಡ್ತಂದ್ರ ಈಗ ನಾವು ಮತ್ತೆ ದಾವಣಗೆರೆಗೆ ಹೋಗಿ ನಾಳೆ ಮತ್ತೆ ನಾವು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗ್ತಾ ಇದೆ. ಅನೇಕ ಕಾರ್ಯಕ್ರಮ ಇರ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಅವರು ಮಾಡಿದ ಸೇವೆಗೆ ಆ ಪರಮಾತ್ಮನವರಿಗೆ ಫಲ ಕೊಡಲಿ. ಮತ್ತು ಅದೇ ಪ್ರಕಾರವಾಗಿ ಅದರಲ್ಲಿ ಭಾಗಿಯಾದಂಥ ನಿಮ್ಮೆಲ್ಲರಿಗೂ ಆ ಕೇದಾರನಾಥನು ಆಯು, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು, ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮ ಜೀವನ ಕೃತಾರ್ಥ ಮಾಡಲಿ ಅಂತ ವಿಷ್ಣು ಚಿಂತನ ವ್ಯಕ್ತ ಮಾಡಿ 2 ಶಬ್ದಗಳಿಗೆ ವಿರಾಮ ಕೊಡ್ತಾ ಇದ್ದಾವೆ. ಓಂ ಶಾಂತಿ ಶಾಂತಿ ಶಾಂತಿ. श्रीम जगद्गुरु भीमा शंकरलिंग शिवाचार्य महाराज की जय। ओम यो वैतां ब्रह्मणो दीर्घमायुः। ಸ್ವಲ್ಪ